ಇವತ್ತೇನು ಹೋಗಿ ಮಾರ್ಕೆಟ್ ಹತ್ರ ಹೋಗಿ ನಾನು ಪ್ಲಾಸ್ಟಿಕ್ ಎತ್ತಾ ಇದ್ದೀನಿ, ನಾನು ಅದ್ ಮಾಡ್ತಾ ಇದ್ದೀನಿ ಅದೆಲ್ಲ ಟಿವಿ ಮುಂದೆ ಮಾಡ್ತಾ ಇದ್ದೀರಾ. ಬೆಳಗ್ಗೆ ಎದ್ದು ಸಾಯಂಕಾಲ ಮಾಡ್ತಾ ಇದ್ದೀರಾ, ಅದು ಮಾಡಕ್ ಆಗೋದಿಲ್ಲ. ಇನ್ನೊಂದು, ಇವತ್ತು ಬಿಜೆಪಿಗೆ ಯಾವ ಗ್ಯಾರಂಟಿ ಮೇಲೆ ಕೊಡಬೇಕು? ಬಿಜೆಪಿನವ್ರು ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾವ್ರೆ. ನಾನು ನಮ್ಮ ಮಂಡ್ಯ ಜನಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತಾ ಇದ್ದೀನಿ, ನೀವೇನಾದ್ರು ಕುಮಾರಸ್ವಾಮಿ ಅವ್ರಿಗೆ ವೋಟ್ ಕೊಟ್ರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಪ್ಲೇನ್ ಆಯ್ತು, ಟ್ರೈನ್ ಆಯ್ತು, ಎಲ್ಲ ಆಯ್ತು, ಸಿಮೆಂಟ್ ಆಯ್ತು, ಎಲ್ಲ ಆಯ್ತು. ಅದಾನಿ ಅಂಬಾನಿಗೆ ನಮ್ಮ ಮಿಲ್ಕ್ ಡೈರಿ ನಂದಿನಿ ಆಯ್ತಲ್ಲ, ಈ ಹೆಸರು ಉಳಿಸ್ಕೋಬೇಕಾಗಿದ್ರೆ ಮಂಡ್ಯ ಜನ ಯಾವ ಕಾರಣಕ್ಕೂ ವೋಟ್ ಕೊಡಬಾರ್ದು. ಕೊಟ್ರೆ ಕುಮಾರಸ್ವಾಮಿ ಬರ್ಸ್ಕೊಡ್ತಾರ ಕೇಳಿಯಪ್ಪ ನನ್ಗೆ. ನಂದಿನಿ ಹೋಗಿ ಅಮೂಲ್ ಬರೋದಿಲ್ಲ ಅನ್ಕೊಂಡು ಬರ್ಸ್ಕೊಡ್ತೀರಾ ಕೇಳಿ ಜನಗಳಿಗೆ, ಮಂಡ್ಯ ಜನಗಳಿಗೆ ಬರ್ಸ್ಕೊಟ್ಬಿಡ್ಲಿ. JDS ಬಿ ಟೀಮ್ ಅಂತ ಹೇಳ್ತಾ ಇದ್ರು, ಬಿಜೆಪಿಗೆ ಬಿ ಟೀಮ್ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಬಿ ಟೀಮ್ ಅಲ್ಲ, ಅದು A+. ಅದು ಹೇಗೆ ಅಂದ್ರೆ ಇವ್ರಿಗೆ ಅಧಿಕಾರ ಬೇಕು. ಬಟ್ ನಮ್ಮ ಕುಮಾರಸ್ವಾಮಿ ಅವರು ನಮ್ಗೇನು ಅಧಿಕಾರ ಕೊಟ್ಬಿಡ್ತಾರೆ, ಇದ್ ಮಾಡ್ಬಿಡ್ತಾರೆ, ಅದ್ ಮಾಡ್ಬಿಡ್ತಾರೆ ಬಿಜೆಪಿನವರು ಅನ್ಕೋರು ಅವ್ರು ಕನ್ಸ್ ಕಾಣ್ತವ್ರಲ್ಲ, ಅಷ್ಟು ಸುಲಭ ಅಲ್ಲ. ದೇವೇಗೌಡರು ಸಾಹೇಬರು ಅವ್ರ ಕಂಪ್ಲೀಟ್ ಅವ್ರ ಪೊಲಿಟಿಕಲ್ ಲೈಫ್ 50-60 ಇಯರ್ಸ್ ಎಷ್ಟು ಮಾಡಿದ್ದಾರೆ. ಅವರು ಸೆಕ್ಯುಲರ್ ನಲ್ಲಿ ಬಂದವ್ರೆ. ಬಟ್ ಈ ಟೈಮ್ ನಲ್ಲಿ ಅವ್ರ ಮನೆಯಲ್ಲಿ ರೆಸ್ಟ್ ತಗೋಬೇಕು. ಪ್ರೈಮ್ ಮಿನಿಸ್ಟರ್ ಮೋದಿ ತಾನೆ, ಪ್ರೈಮ್ ಮಿನಿಸ್ಟರ್ ಮೋದಿ ಕರ್ಕೊಂಡ್ಬಂದು ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ನಿಲ್ಸ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ನಿಲ್ಸೋಣ, ಅವ್ರ ಮೇಲೆ ಗೆದ್ಬಿಡ್ಲಿ, ನಾವು ಸಪೋರ್ಟ್ ಮಾಡ್ತೀವಿ. ಅವಾಗ ಪ್ರೈಮ್ ಮಿನಿಸ್ಟರ್ ನಡೆಸ್ತಾ ಇಲ್ಲ ಅಡ್ಮಿನಿಸ್ಟ್ರೇಷನ್, ಆ ತರ ಅಡ್ಮಿನಿಸ್ಟ್ರೇಷನ್ ನಮ್ಮ ಸಿದ್ದರಾಮಯ್ಯನವರು ನಡೆಸ್ತಾವ್ರು. ಎಲ್ಲ ಸವಲತ್ತುಗಳಾಯ್ತಾ ಇದೆ, ಜನಗಳು ಸ್ವಲ್ಪ ಒಂದು ಉಸಿರು ತಗೊಂತವ್ರೆ, ಒಂದು ಫ್ರೀಡಮ್ ಇದಾವೆ. ಬೆಳಗ್ಗೆ ಆದ್ರೆ ಬರೀ ಕಮ್ಯುನಲ್ಲು, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಇದೇ ಆಯ್ತಾಯ್ತು. ಈಗ ದೇವರ ಆಶೀರ್ವಾದದಿಂದ ಕರ್ನಾಟಕಲ್ಲೂ ಇಲ್ಲ, ಕೇರಳಲ್ಲೂ ಇಲ್ಲ, ಆಂಧ್ರಲ್ಲೂ ಇಲ್ಲ. ನೀವು ಇಲ್ಲಿ ಇರೋದು ಜನ ಯಾಕೆ ತಿಳ್ಕೊಂತ ಇಲ್ಲ? ಆದ್ರೂ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ, ಒಗ್ಗಟ್ಟಾಗಿ ನೀವು ಹೋಗಿ ಎಲೆಕ್ಷನ್ ಮಾಡಿ, ನಿಮ್ದು ಅಧಿಕಾರ ಐತೆ. ನಿಮ್ ವೋಟ್ ಬೇರೆ ಕಡೆ ಹೋದ್ರೆ ನೀವು ಕೇಳಿ. ಇದನ್ನ ಹೇಳಿ ಎಲ್ಲಾರು ಅವತ್ತು ಹೋಗಿ ದಯವಿಟ್ಟು ಕೈಗೆ ವೋಟ್ ಕೊಟ್ಬಿಟ್ಟು ನೆಮ್ಮದಿಯಾಗಿರಿ. ಅಷ್ಟು ಹೇಳಿ ಎಲ್ಲರಿಗೆ ನಾನು ನಮಸ್ಕಾರ ಹೇಳ್ತೀನಿ. ವಿಶೇಷ ಏನಿಲ್ಲ ಮೇಡಮ್, ಎಲ್ಲರೂ ತಮ್ಗೆಲ್ಲ ಗೊತ್ತಿರಂಗೆ ಎಲೆಕ್ಷನ್ ನಡೀತಾ ಇದೆ. ಇನ್ನೇನು ಒಂದು ವಾರ ಐತೆ ಟೈಮ್. ನಾನು ನಾನು ಮುಂಚೆ JDS ನಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ. ಬಟ್ ನಾವು ಯಾವುದು ಪೊಸಿಷನ್ ಕೇಳಕ್ ಹೋಗ್ಲಿಲ್ಲ, ನಮ್ಗೆ ಯಾವುದು ಬೇಕಾಗಿಲ್ಲ. ಸೊ ಆವಾಗ ಏನಿತ್ತು ಅಂದ್ರೆ, JDS ಕರ್ನಾಟಕದಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಅನ್ಕೊಂಡು ಒಂದು ಸೆಕ್ಯುಲರ್ ಪಾರ್ಟಿ ಇತ್ತು. ಸೊ ಇವತ್ತು ಆ ಸೆಕ್ಯುಲರ್ ಪಾರ್ಟಿ ಇಲ್ಲ. ಬೆಳಗ್ಗೆ ಸೆಕ್ಯುಲರ್, ಸಾಯಂಕಾಲ ಕಂಬೈನ್ ವಿತ್ ಬಿಜೆಪಿ. ಮುಂಚೆ ಏನ್ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಪೊಲಿಟಿಷಿಯನ್ಸ್ JDS ಬಿ ಟೀಮ್ ಅಂತ ಹೇಳ್ತಾ ಇದ್ರು, ಬಿಜೆಪಿಗೆ ಬಿ ಟೀಮ್ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಬಿ ಟೀಮ್ ಅಲ್ಲ, ಅದು A+ ಆಗ್ಬಿಟ್ಟೈತೆ. ಅದು ಹೇಗೆ ಅಂದ್ರೆ ಇವ್ರಿಗೆ ಅಧಿಕಾರ ಬೇಕು. ಬಟ್ ನಮ್ಮ ಕುಮಾರಸ್ವಾಮಿ ಅವರು ನಮ್ಗೇನು ಅಧಿಕಾರ ಕೊಟ್ಬಿಡ್ತಾರೆ, ಇದ್ ಮಾಡ್ಬಿಡ್ತಾರೆ, ಅದ್ ಮಾಡ್ಬಿಡ್ತಾರೆ ಬಿಜೆಪಿನವರು ಅನ್ಕೋರು ಅವ್ರು ಕನ್ಸ್ ಕಾಣ್ತವ್ರಲ್ಲ, ಅಷ್ಟು ಸುಲಭ ಅಲ್ಲ. UP, ಬಿಹಾರ್, ದಿಲ್ಲಿ ಅಲ್ಲೇ ಬಿಟ್ಕೊಟ್ಟಿಲ್ಲ ಇವರು. 10, 15, 20, 25 MP ಬೇರೆ ಪಕ್ಷದಿಂದ ಇದಕ್ಕೆ ಬಂದವ್ರೆ. ಇವರು 1, 2 ಇಟ್ಕೊಂಡು ಕರ್ನಾಟಕ ಅಲ್ಲಿ ಜನಗಳಿಗೆ ಗೂಬೆ ಕುಣಿಸೋಕೆ ಇದೆಲ್ಲ ಇವ್ರದ್ದು ಕುಮಾರಸ್ವಾಮಿ. ಇದು ನಾನು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ತಂದೆ ನಮ್ಮ ದೇವೇಗೌಡರು ಸಾಹೇಬರು ಅವರು ಕಂಪ್ಲೀಟ್ ಅವ್ರ ಪೊಲಿಟಿಕಲ್ ಲೈಫ್ 50-60 ಇಯರ್ಸ್ ಎಷ್ಟು ಮಾಡಿದ್ದಾರೆ. ಅವರು ಸೆಕ್ಯುಲರ್ನಲ್ಲಿ ಬಂದವ್ರೆ. ಬಟ್ ಈ ಟೈಮ್ನಲ್ಲಿ ಅವ್ರ ಮನೆಯಲ್ಲಿ ರೆಸ್ಟ್ ತಗೋಬೇಕು. ನಿಮ್ಗೋಸ್ಕರ ಕರ್ಕೊಂಡ್ಬಂದು ಸ್ಟೇಟ್ ಮೇಲೆ ಕುಣಿಸ್ಕೊಂಡು ನೀವು ಅವ್ರಿಗೆ ತಗೊಂಡ್ತರೋದು, ಅದನ್ನ ಲಾಭ ತಗೊಂಡ್ತರೋದು ನಿಮ್ಗೆ ಲಾಭ ಆಗೋದಿಲ್ಲ. ಅದು
ನೀವು ತಿಳ್ಕೊಂಡಿರ್ಬೇಕು, ನಮ್ಮ ತಂದೆಯಿಂದ ಲಾಭ ಆಯ್ತಾ ಇದೆ, ಬಟ್ ಜನ ಒಪ್ಕೊಳ್ಳೋದಿಲ್ಲ. ಅವ್ರು ಸೆಕ್ಯುಲರ್ ಅಂದ್ರೆ 100% ಸೆಕ್ಯುಲರ್. ಇವತ್ತು ಅವ್ರ ಬುದ್ಧಿ ಏನಾಗ್ಬಿಟ್ಟಿದೆ, ಒಂದು ಸಣ್ಣ ಮಗು ಬುದ್ಧಿ ತರ ಆಗ್ಬಿಟ್ಟಿದೆ. ಅವ್ರಿಗೇನು ಗೊತ್ತಾಯ್ತಲ್ಲ, ಸುಮ್ಮನೆ ಕರ್ಕೊಂಡ್ಬಂದು ಅವ್ರಿಗೆ ಫೀಡಿಂಗ್ ಮಾಡ್ತಾವ್ರೆ, ಹಿಂಗೇಳಿ ಹಿಂಗೇಳಿ ಹಿಂಗೇಳಿ. ಅವ್ರಿಗೆ ಏನು ಗೊತ್ತಾಗೋದಿಲ್ಲ ಪಾಪ. ಈಗ ನಮ್ಗೆ ಈಗ 67-68 ಇಯರ್ಸ್ ಆಗೈತೆ, ಬೆಳಗ್ಗೆ ಏನ್ ತಿಂದಿದ್ದೀನಿ ಸಾಯಂಕಾಲ ಗೊತ್ತಿರೋದಿಲ್ಲ. ಆ ಮನುಷ್ಯನ್ ಕರ್ಕೊಂಡ್ಬಂದು ಈ ತರ ಅದು ಮಾಡ್ತಾ ಇರೋದು ಎಲ್ಲ ತಪ್ಪು. ಫಸ್ಟ್ ಆಫ್ ಆಲ್ ಅದು ತಪ್ಪು. ಈಗ ಮಂಡ್ಯ ಜನ ಇದಾರಲ್ಲ, ನಮ್ಮ ಅಷ್ಟು ದಡ್ರಲ್ಲ ಅವರು. ಲಂಡನ್ನಲ್ಲಿ, ಅಮೇರಿಕಾಲಿ ಫಸ್ಟ್ ಇಂಡಿಯಾದಿಂದ ಹೋಗಿರೋದೇ ಓದ್ಕೊಂಡು, ಮಂಡ್ಯ ದೊಡ್ಡ ಸಂಖ್ಯೆಯಿಂದ ಓದ್ಕೊಂಡು ಹೋಗಿರೋದು ಜನ. ಮಂಡ್ಯ ರೈತರು, ಇಡೀ ಮಂಡ್ಯ ಇಂಡಿಯಾಗೆ ಅಲ್ಲಾಡಿಸ್ತದೆ. ಆ ಥರ ಪವರ್ಫುಲ್ ಜನ. ನಾವು ಒಪ್ಕೊಂತೀನಿ ಅದ್ ಮಾತು. ನಾನು ಇವತ್ತಿಂದಲ್ಲ, ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ ಇಡೀ ಮಂಡ್ಯ ಡಿಸ್ಟಿಕ್. ನಾನು 40 ವರ್ಷದಿಂದ ನನ್ಗೆ ಭಾಳ ಚೆನ್ನಾಗಿ ಗೊತ್ತೈತೆ. ಅಷ್ಟು ದಡ್ರಲ್ಲ ಕೊಡಕ್ಕೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಮೈಸೂರಿನಲ್ಲಿ ಮಹಾರಾಜನ್ ಮೊಮ್ಮಗನ್ಗೆ ಕರ್ಕೊಂಡ್ಬಂದು ನೀವು ಟಿಕೆಟ್ ಕೊಟ್ಟಿದ್ದೀರ. ಮೊಮ್ಮಗ ಇವತ್ತು ಮಹಾರಾಜ ಅನ್ಕೊಂಡು ಅವ್ರ ಜನ ಯಾರು ಒಪ್ಕೊಂಡಿಲ್ಲ, ಬಟ್ ಅವ್ರ ಫ್ಯಾಮಿಲಿ ಅವರು ಒಪ್ಕೊಂಡವ್ರೆ. ಅದು ಫ್ಯಾಮಿಲಿನಲ್ಲಿ ಒಬ್ಬರೇ, ಯಾರು ಪ್ರಮೋದಾದೇವಿ ಒಪ್ಕೊಂಡವ್ರೆ. ಜನ ಇವತ್ತು ಟಿಕೆಟ್ ಕೊಟ್ಬಿಟ್ಟವ್ರೆ. ಅವ್ರ ಮಾವನು ರಾಜಸ್ಥಾನ್ನಲ್ಲಿ ಪ್ರಿನ್ಸ್ ಆಗವ್ರೆ. ಬ್ಯಾಕ್ ಗ್ರೌಂಡ್ ಇವ್ರದ್ದು ಪವರ್ ಐತೆ ಅಲ್ಲಿ. ಅವರು BJP MP ಇದ್ರು. ಆ ಪವರ್ ಮೇಲೆ ಇವ್ರು ಕೊಟ್ಟವ್ರೆ. ಇವ್ರು ರೋಡ್ ಮೇಲೆ ಬಂದು ಕೆಲಸ ಮಾಡ್ತಾರ? ಆ ತರ ಹೇಳಕ್ ಹೋದ್ರೆ ನಮ್ಮ ಪ್ರತಾಪ್ ಸಿಂಹನ್ಗೆ ಕೊಡ್ತಾ ಇದ್ರೆ ನಮ್ಗೇನು ತೊಂದರೆ ಇರಲಿಲ್ಲ. ಓಟ್ ಕೊಡೋದು ಬಿಡೋದು ಸೆಕೆಂಡ್ರಿ, ಬಟ್ ಏನು ತೊಂದರೆ ಇಲ್ಲ. ರೋಡ್ನಲ್ಲಿ ಅವ್ನು ಕೆಲಸ ಮಾಡ್ತಾರೆ. ರೋಡ್ ಮಾಡಿದ್ದೀನಿ, ಏರ್ಪೋರ್ಟ್ ಮಾಡಿದ್ದೀನಿ, ಅದೇನೋ ಸ್ಕೂಲ್ಗೆ ಟಿಕೆಟ್ ಒಂದು ಮಕ್ಕಳಿಗೆ ಏನೋ ಸೀಟ್ ಕೊಡಿಸಿದ್ದೀನಿ, ಅದ್ ಮಾಡಿಸಿದ್ದೀನಿ, ಇದು ಮಾಡಿಸಿದ್ದೀನಿ ಅನ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಇದ್ರು. ಇಲ್ಲ ಅನ್ಕೊಂಡಲ್ಲ, ನಾನು ಹೇಳೋದಿಲ್ಲ. ಸೊ ಇವ್ರ ಹತ್ರ ಹೋಗಿ ಆ ಗೇಟ್ ದಾಟಕ್ಕೆ ಆಯ್ತದ? ಆ ಗೇಟ್ ದಾಟಕ್ಕೆ ಆಗೋದಿಲ್ಲ. ಗೇಟ್ ದಾಟಬೇಕಾದ್ರೆ ಕಷ್ಟ ಆಯ್ತು. ಅಲ್ಲಿ ಸೆಕ್ಯೂರಿಟಿ, ಕುದುರೆ ಅದೆಲ್ಲ ನೋಡ್ಕೊಂಡು ಮಾಮೂಲಿ ಜನ ಹೋಗಕ್ಕೆ ಒಳಗಡೆ ಆಯ್ತದ? MP ಗೆ ಮೀಟ್ ಮಾಡಕ್ಕಾಯ್ತದ? ಇವತ್ತೇನು ಹೋಗಿ ಮಾರ್ಕೆಟ್ ಹತ್ರ ಹೋಗಿ ನಾನು ಪ್ಲಾಸ್ಟಿಕ್ ಎತ್ತಾ ಇದ್ದೀನಿ, ನಾನು ಅದ್ ಮಾಡ್ತಾ ಇದ್ದೀನಿ ಅದೆಲ್ಲ TV ಮುಂದೆ ಮಾಡ್ತಾ ಇದ್ದೀರಾ. ಬೆಳಗ್ಗೆ ಎದ್ದು ಸಾಯಂಕಾಲ ಮಾಡ್ತಾ ಇದ್ದೀರಾ? ಅದು ಮಾಡೋಕ್ಕಾಗೋದಿಲ್ಲ. ಈ ನಮ್ಮ ಕಾಂಗ್ರೆಸ್ ಇಂದ ಕೊಟ್ಟವ್ರೆ ಲಕ್ಷ್ಮಣ್ ಅವರು ಗ್ರಾಸ್ ಲೆವೆಲ್ ಇಂದ ಕೆಲಸ ಮಾಡ್ಕೊಂಡು ಬರ್ತಾರೆ. ಫುಟ್ಪಾತ್ ಮೇಲೇನು ಕೂತ್ಕೊಳ್ತಾನೆ, ಚೇರ್ ಕೊಟ್ರೆ ಚೇರ್ ಮೇಲೇನು ಕೂತ್ಕೊಳ್ತಾನೆ. ಜನಗಳಿಗೆ ಕೆಲಸ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇನ್ನೊಂದು, ಇವತ್ತು BJPಗೆ ಯಾವ ಗ್ಯಾರಂಟಿ ಮೇಲೆ ಕೊಡಬೇಕು? BJPನವ್ರು ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾವ್ರೆ. ನಮ್ಮ ಜನಗಳಿಗೆ ಏನ್ ಹೇಳ್ತಾ ಇದ್ದೀನಿ, ನಮ್ಮ ನೇಬರ್ ಪ್ಲೇಸ್ ನೋಡಿ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಅಲ್ಲಿ BJP ಆಯ್ತಾ? ಇಲ್ಲ. ನಾವು ಯಾಕೆ ಕರ್ನಾಟಕದಲ್ಲಿ ಕಮ್ಯುನಲ್ ತಗೊಂಡ್ಬಂದು ಬರೀ ಮುಸ್ಲಿಂ, ಪಾಕಿಸ್ತಾನ, ಮಸ್ಜಿದ್, ಮಂದಿರು ಊಟ ಕೊಡೋದಿಲ್ಲ, ಮಸ್ಜಿದ್ ಊಟ ಕೊಡೋದಿಲ್ಲ. ನೀವು ನನ್ಗೆ ನೀರು ಕೊಡ್ತೀರಾ, ನಾನು ನಿಮ್ಗೆ ನೀರು ಕೊಡ್ತಾ ಇದ್ದೀನಿ. ಇಷ್ಟೇ. ಏನ್ ಅಭಿವೃದ್ಧಿ ಏನ್ ಮಾಡ್ಬಿಟ್ಟವ್ರೆ? ಪೆಟ್ರೋಲ್ ಬೆಲೆ ಏನೈತೆ, ಗ್ಯಾಸ್ ಬೆಲೆ ಏನೈತೆ. ನಾನು ನಮ್ಮ ಮಂಡ್ಯ ಜನಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತಾ ಇದ್ದೀನಿ, ನೀವೇನಾದ್ರು ಕುಮಾರಸ್ವಾಮಿ ಅವ್ರಿಗೆ ವೋಟ್ ಕೊಟ್ರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಪ್ಲೇನ್ ಆಯ್ತು, ಟ್ರೈನ್ ಆಯ್ತು, ಎಲ್ಲ ಆಯ್ತು, ಸಿಮೆಂಟ್ ಆಯ್ತು, ಎಲ್ಲ ಆಯ್ತು. ಅದಾನಿ ಅಂಬಾನಿಗೆ ನಮ್ಮ ಮಿಲ್ಕ್ ಡೇರಿ ನಂದಿನಿ ಐತಲ್ಲ, ಈ ನಂದಿನಿ ಡೇರಿ ಮಂಡ್ಯ ಇಡೀ ಇಂಡಿಯಾ ಕವರ್ ಮಾಡ್ಬೋದು, ಅಷ್ಟು ಕೆಪಾಸಿಟಿ ಇದೆ ನಂದಿಲಿ. ನೀವೇ ಹೇಳ್ತೀರಾ ನಂದಿ 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 ಅನ್ಕೊಂಡು. ನಂದಿ ನಮ್ ದೇವರು ಅಂತೀರಾ. ನಾಳೆ ದಿನ ಈ ಹೆಸರು ಇರಬೇಕಾಗಿದ್ರೆ ನಮ್ಮ ಚಾಮುಂಡಿ ಬೆಟ್ಟದ ಮೇಲೇನು ನಂದಿ ಐತೆ, ನಮ್ಮ ಮಂಡ್ಯ ಡಿಸ್ಟಿಕ್ ನಲ್ಲೂ ನಂದಿನಿ ಡೈರಿ ಐತೆ. ಸೊ ಈ ಹೆಸರು ಉಳಿಸ್ಕೋಬೇಕಾಗಿದ್ರೆ ಮಂಡ್ಯ ಜನ ಯಾವ ಕಾರಣಕ್ಕೂ ಓಟ್ ಕೊಡಬಾರ್ದು. ಕೊಟ್ರೆ ಕುಮಾರಸ್ವಾಮಿ ಬರ್ಸ್ಕೊಡ್ತಾರ ಕೇಳಿಯಪ್ಪ ನನ್ಗೆ. ನಂದಿನಿ ಹೋಗಿ ಅಮೂಲ್ ಬರೋದಿಲ್ಲ ಅನ್ಕೊಂಡು ಬರ್ಸ್ಕೊಡ್ತೀರಾ ಕೇಳಿ ಜನಗಳಿಗೆ, ಮಂಡ್ಯ ಜನಗಳಿಗೆ ಬರ್ಸ್ಕೊಟ್ಬಿಡ್ಲಿ. ದಯವಿಟ್ಟು ಕುಮಾರಸ್ವಾಮಿ ಮಾತಿಗೆ ಬರಬೇಡಿ. ನೀವು ವೋಟ್ ಕಾಂಗ್ರೆಸ್ಗೆ ಮಾಡಿ. ಅಲ್ಲಿ ಏನಾಗ್ಬಿಟ್ಟೈತೆ, ಸ್ಪ್ಲಿಟ್ ಆಗ್ಬಿಟ್ಟೈತೆ. ಸುಮಲತಾ ಒಂದ್ ಕಡೆ, JDS ಒಂದ್ ಕಡೆ, ಕಾಂಗ್ರೆಸ್ ಒಂದೇ ಒಂದು. ಸುಮ್ಮನೆ ಸ್ಪ್ಲಿಟ್ ಮಾಡಬೇಡಿ.
ಸ್ಪ್ಲಿಟ್ ಮಾಡಬೇಡಿ, ಒಂದು ಓಟ್ ಮಾಡಿ ನಮ್ಮ ನಂದಿನಿ ಉಳಿಸ್ಕೊಳ್ಳಿ. ನಾವು ಮಂಡ್ಯ ಜನಗೆ ಇಷ್ಟೊಂದು ಕೇಳ್ತಾ ಇದ್ದೀನಿ. ಆಮ್ ಆದ್ಮಿ ಪಾರ್ಟಿ ಅವರು ನನಗೆ ಕರೆದಿದ್ರು, ಸನ್ಮಾನ ಮಾಡಿದ್ರು, ಇಲ್ಲ ಅನ್ಕೊಂಡಿಲ್ಲ. ನನಗೆ MLA ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಕೊನೆಯಲ್ಲಿ ಅವರು ಲೇಡಿ ಹೊಂದಿದ್ರು ಚಾಮರಾಜಾಲಿ. ಸೊ ಚಾಮರಾಜಾಲಿ ಅವರು ನಾವು ಬಿಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಸೊ ನಾನು ಫೈಟ್ ಮಾಡೋಕ್ಕೆ ರೆಡಿ ಇದ್ದೆ. ಬಟ್ ಈಗ ಆಮ್ ಆದ್ಮಿ ಪಾರ್ಟಿ ನಾವೇ ಜಗಳ ಮಾಡ್ಕೊಂಡ್ರೆ ಸ್ಪ್ಲಿಟ್ ಆಗೋದು ಬೇಡ ಅಂತೆ ನಾಮಿನೇಷನ್ ಮಾಡಿಲ್ಲ. ಇರೋದು ಫ್ಯಾಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನಾಮಿನೇಷನ್ ಮಾಡಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ಯಾವ ಪಕ್ಷದಲ್ಲೂ ಇಲ್ಲ. ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಏನ್ ಮಾಡ್ತೀನಿ ಮೇಡಮ್? ಈಗ ನನ್ನ ಮನೆಯಲ್ಲಿ ನಾನು ನೋಡಿ, ನಾನು ರೈತ ಪಕ್ಕ. ಇವತ್ತು ಜನಗಳು ಹೇಳ್ತಾವ್ರಲ್ಲ ಅದು ಸುಳ್ಳು. ಸಂಕ್ರಾಂತಿ ಹಬ್ಬಕ್ಕೆ ಹಸೆಗೆ ಬೆಲ್ಲ ತಿನ್ಸ್ಬಿಟ್ರೆ ಅದು ರೈತ ಆಗೋದಿಲ್ಲ. ರೈತ ಅವನ ಜಮೀನಲ್ಲಿ ಕೆಲಸ ಮಾಡಬೇಕು, ಅವನ್ ಬೇರು ಸುರಿಸ್ಬೇಕು ಜಮೀನಲ್ಲಿ. ಈ ಬಿಸಿಲಲ್ಲಿ ನಾನು ನಿಮ್ಗೆ ಹೇಳ್ತಾ ಇಲ್ಲ, ದೇವ್ರಿಗೆ ನಮ್ಗೆ ಹೇಳ್ತಾ ಇದ್ದೀನಿ. ನಾನು ನನ್ನ ಜಮೀನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು 100% ಅಲ್ಲ, 1000% ನಾನು ರೈತ ಅಂತ ಹೇಳ್ತೀನಿ. ನಮ್ಮ ರೈತರಿಗೆ ಅವ್ರು ಏನ್ ಕಷ್ಟ ಐತೆ ನನ್ಗೆ ಗೊತ್ತು. ಬಟ್ ಯಾರು ರೈತರು ಏನು ಭಿಕ್ಷೆ ಕೇಳೋರಲ್ಲ. ರೈತರು ಮನ್ಸು ಮಾಡಿದ್ರೆ ನಿಮ್ಗೆ ಕೊಂಡ್ಕೊಂಡ್ಬಿಡ್ತಾರೆ. ನೀವು ತಿಳ್ಕೊಂಡಿರ್ಬೇಕು, ನಂದು IT ಐತೆ, BT ಐತೆ, ಅದೈತೆ ಅನ್ಕೊಂಡು ನಿಮ್ಗೆ ಈಗ ಆ ಥರ ನೋಡಿದ್ರೆ ನಮ್ಮ ಕಾಫಿ ಡೇ ಅವನು ಏನಿರಲಿಲ್ಲ ಅವ್ರದ್ದು. ಅವ್ನು ಯಾವ ಥರ ಎಲೆಕ್ಷನ್ ಬಂದಿದ್ನ, ಎಲ್ಲ ಇತ್ತು. ಅವ್ನು ಬೇಕಾದ್ರೆ ಏನು ಬೇಕಾದರೂ ಆಗ್ಬೋದಾಗಿತ್ತು. ಅವನು ಹೆಂಗ್ ಸಾಯ್ದ? ಈ ಥರ ಎಲ್ಲ ಒಂದು ದಿನ ಸಾಯ್ಲೇಬೇಕು. ಇವ್ರ ಪ್ರಾಪರ್ಟಿ ಉಳಿಸ್ಕೊಳ್ಳೋಕೆ ಇವರೆಲ್ಲ ನೋಡ್ಕೊಂತಾರೆ. ರೈತನಿಗೆ ಇವ್ರು ಏನು ಮಾಡೋದಿಲ್ಲ ರೀ. ನಾವು ಓಪನ್ ಆಗಿ ಹೇಳ್ತಾ ಇದ್ವಿ. ಆ ಮಾಡಿರೋದು ಒಂದೇ, ನೆಹರು, ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ ಆ ಟೈಮ್ ಇದ್ದಿದ್ದು ಅಂಬಾಸಿಡರ್ ಫಿಯೇಟ್ ಒಳ್ಳೆ ಕಾರ್ಗಳು ತೋರಿಸಿರೋದೇ ಕಾಂಗ್ರೆಸ್ನವರು. ಈ ಕಾಂಗ್ರೆಸ್ ಇದರ ಮೇಲೇನೆ ನಡೀತಾರೆ ಇವರು. ಇಲ್ಲ ಅಂದ್ರೆ ಇವತ್ತಿನ ಕಾರ್ಗಳು ಎಲ್ಲಿಂದ ಓಡಾಡ್ತಾ ಇದ್ದಾರೆ ಇವರು ಎಲ್ಲ. ಕಾರು ಅದೆಲ್ಲ ಬೇಡಿ, ನಮಗೆ ಜನಗಳಿಗೆ ಭಾಳ ಗ್ಯಾಸ್ ಬೆಲೆ, ಎಲೆಕ್ಟ್ರಿಕ್ ಬೆಲೆ ಎಲ್ಲ. ಈಗ ನಮಗೆ ಯಾಕಂದ್ರೆ ನಾನು ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ನಾನು ಜನಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದೀನಿ. ಇವತ್ತೊಂದು ಅವರು ಒಂದು 5 ಗ್ಯಾರಂಟಿ ಕೊಟ್ಟಿದ್ರು. ಸಿದ್ದರಾಮಯ್ಯದು ಅಡ್ಮಿನಿಸ್ಟ್ರೇಟರ್ ಐತಲ್ಲ, ಸೂಪರ್ ಬದು. ಯಾರು ಏನು ಮಾಡೋಕ್ಕಾಗೋದಿಲ್ಲ. ಈವನ್ ನಾನು ಹೇಳ್ತಾ ಇದ್ದೀನಿ, ಒಂದು ಕೆಲಸ ಮಾಡಿ, ಪ್ರೈಮ್ ಮಿನಿಸ್ಟರ್ ಮೋದಿ ತಾನೆ, ಪ್ರೈಮ್ ಮಿನಿಸ್ಟರ್ ಮೋದಿ ಕರ್ಕೊಂಡ್ಬಂದು ನಮ್ಮ ಕರ್ನಾಟಕದಲ್ಲಿ ಯಾವ್ದಾರು ಒಂದು ಮೂಲೆಯಲ್ಲಿ ನಿಲ್ಸ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ನಿಲ್ಸೋಣ, ಅವ್ರ ಮೇಲೆ ಗೆದ್ಬಿಡ್ಲಿ. ನಾವು ಸಪೋರ್ಟ್ ಮಾಡ್ತೀವಿ. ಅವಾಗ ಪ್ರೈಮ್ ಮಿನಿಸ್ಟರ್ ನಡೆಸ್ತಾ ಇಲ್ಲ ಅಡ್ಮಿನಿಸ್ಟ್ರೇಷನ್, ಆ ತರ ಅಡ್ಮಿನಿಸ್ಟ್ರೇಷನ್ ನಮ್ಮ ಸಿದ್ದರಾಮಯ್ಯನವರು ನಡೆಸ್ತಾವ್ರೆ. ಎಲ್ಲ ಸವಲತ್ತುಗಳೈತಾ ಇದೆ. ಜನಗಳು ಸ್ವಲ್ಪ ಒಂದು ಉಸಿರು ತಗೊಂತವ್ರೆ, ಒಂದು ಫ್ರೀಡಮ್ ಇದ್ದಾರೆ. ಬೆಳಗ್ಗೆ ಆದರೆ ಬರೀ ಕಮ್ಯುನಲ್ಲು ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ ಇದೇ ಆಯ್ತಾಯ್ತು. ಈಗ ದೇವರ ಆಶೀರ್ವಾದದಿಂದ ಕರ್ನಾಟಕಲ್ಲೂ ಇಲ್ಲ, ಕೇರಳಲ್ಲೂ ಇಲ್ಲ, ಆಂಧ್ರಲ್ಲೂ ಇಲ್ಲ. ನೀವು ಇಲ್ಲಿ ಇರೋದು ಜನ ಯಾಕೆ ತಿಳ್ಕೊಂತಾ ಇಲ್ಲ? ತಿಳ್ಕೊಳ್ಳಿ. ನಾವೆಲ್ಲ ಅಣ್ಣ ತಂದಿರ್ತಾರ ಇರವ ಅಷ್ಟನ್ನ ಹೇಳಿ. ನಾನು ಈ ಎಲೆಕ್ಷನ್ಗೆ ದಯವಿಟ್ಟು ಹಿಂದೂ ಮುಸ್ಲಿಂ ಎಲ್ಲಾರ್ಗೆ ಒಂದಾಗಿ ಒಗ್ಗಟ್ಟಾಗಿ, ಅಂದ್ರೆ ಅವ್ರ ಹತ್ರ ಬ್ಯಾಲೆಟ್ ಇದು ಐತೆ, ನಮ್ಮ ಮಿಷಿನ್ ನಿಂದ ಅವ್ರಿಗೆ ಬಹಳ ಒಂದು ಅಹಂಕಾರ ಐತೆ. ಮಿಷಿನ್ ನಿಂದ ನಾವು ಜನಗಳು ವೋಟ್ ಹಾಕಿದ್ರು ನಾವು ಮಿಷಿನ್ ನಿಂದ ಗೆಲ್ತೀವಿ ಅನ್ಕೊಂಡು ಆ ಮಿಷಿನ್ ಇಂದ ಗೆಲ್ಲಕ್ಕೆ ಅವಕಾಶ ಕೊಡ್ಬೇಡಿ. ನೀವು ದಯವಿಟ್ಟು ನೋಡಿ, ನಿಮ್ ಬಟನ್ ನಂಬಿದ್ರೆ ಕಾಂಗ್ರೆಸ್ ಕೈ ಒಯ್ತದ, ಇಲ್ಲ ಅಲ್ಲಿ ಹೂಗೆ ತೋರಿಸ್ತದ. ಆ ಹೂ ತೋರಿಸಿದ್ರೆ ಅಲ್ಲೇ ಗಲಾಟೆ ಮಾಡಿ, ಅಲ್ಲೇ ನಿಂತ್ಕೊಳ್ಳಿ. ನಾನು ನಂಬಿದ್ದು ಕಾಂಗ್ರೆಸ್ಗೆ, ಇದು ಹೋಯ್ತಿರೋದು ಬಿಜೆಪಿಗೆ. ಯಾಕೆ ಅಂದ್ಕೊಂಡು ಎಲೆಕ್ಷನ್ ಕಮಿಷನರ್ಗೆ ಅಲ್ಲೇ ಕಂಪ್ಲೇಂಟ್ ಕೊಡಬೇಕು. ಯಾರು ಓಟ್ ಹಾಕ್ತಾವ್ರ ಅವ್ರು ನಿಂತ್ಕೊಂಡು ಮಾಡಬೇಕು, ಅವಾಗಲೇ ಸರಿ ಆಗೋದು. ಏನ್ ಮಾಡಿದ್ರು ನೋಡಿ, ಇಂಡಿಯಾಲೇ ಎಲ್ಲ ಬ್ಯಾಲೆಟ್ ಪೇಪರ್ ಮೇಲೆ ಬರಬೇಕು ಅನ್ಕೊಂಡು ಮ್ಯಾಕ್ಸಿಮಮ್ ಸುಪ್ರೀಂ ಕೋರ್ಟು ಟ್ರೈ ಮಾಡ್ತಾ ಇದೆ. ಬಟ್ ಇವ್ರದ್ದು ಪವರ್ ಹಂಗೈತೆ, ಎಲ್ಲ ಕೊಂಡ್ಕೊಂಡ್ಬಿಟ್ಟವ್ರೆ. ಸೊ ಅದರಲ್ಲಿ ಆಯ್ತಾ ಇಲ್ಲ.
ಆದರೂ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಒಗ್ಗಟ್ಟಾಗಿ ನೀವು ಹೋಗಿ ಎಲೆಕ್ಷನ್ ಮಾಡಿ, ನಿಮ್ಗೆ ಅಧಿಕಾರ ಐತೆ. ನಿಮ್ಮ ವೋಟ್ ಬೇರೆ ಕಡೆ ಹೋದ್ರೆ ನೀವು ಕೇಳಿ. ಇದನ್ನು ಹೇಳಿ ಎಲ್ಲರೂ ಅವತ್ತು ಹೋಗಿ ದಯವಿಟ್ಟು ಕೈಗೆ ವೋಟ್ ಕೊಟ್ಬಿಟ್ಟು ನೆಮ್ಮದಿಯಾಗಿರಿ. ಅಷ್ಟು ಹೇಳಿ ಎಲ್ಲರಿಗೆ ನಾನು ನಮಸ್ಕಾರ ಹೇಳ್ತೀನಿ.